ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಹೊಸ ಬ್ರೈಡಲ್ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲೇ ಬರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬೇಗನೆ ಬಂದು ತಲುಪತ್ತೆ. ಬನ್ನಿ ಇವತ್ತಿನ ಡಿಸೈನ್ ಮಾಡೋದನ್ನ ನೋಡೋಣ. ಮೊದಲಿಗೆ ನಾನು ಸೀರೆಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಆದ್ಮೇಲೆ ನಾನು ಇವಾಗ 2 ಚೈನ್ ಹಾಕೋತಾ ಇದ್ದೀನಿ. 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ತಗೊಂಡು 2 ಚೈನ್ ನ ಪಕ್ಕದಲ್ಲೇನೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದ್ಸತಿ ದಾರ ತಗೊಂಡು ವರ್ಕ್ ಮಾಡೋದು. ಮತ್ತೆ ಇವಾಗ ಅದ್ರ ಪಕ್ಕನೆ ಇನ್ನ ಒಂದು ಡಬಲ್ ಕ್ರೋಶೆ, ಗ್ಯಾಪ್ ಕೊಡಬಾರ್ದು, ಪಕ್ಕನೆ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಫ್ರೆಂಡ್ಸ್, ಯಾರಾದ್ರೂ ಮೆಟೀರಿಯಲ್ಸ್ ನ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಸ್ಕ್ರೀನ್ ನ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತೆ ಅದ್ರ ಪಕ್ಕನೆ ಇನ್ನ ಒಂದು ಡಬಲ್ ಕ್ರೋಶೆ. ಸೊ ಇಲ್ಲಿ ಪಕ್ಕನೆ ಡಬಲ್ ಕ್ರೋಶೆಗಳನ್ನ ನಾವು ವರ್ಕ್ ಮಾಡ್ಕೋಬೇಕಾಗತ್ತೆ. ಹಾಗೆ ಶಾಪ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸತಿ ನೀವು ಚೆಕ್ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಲೆಂತ್ ನ ಫೋಕಸ್ ಮಾಡ್ತಾ ನೀವು ವರ್ಕ್ ಅನ್ನ ಮಾಡ್ಕೋಬೇಕಾಗತ್ತೆ. ಪಕ್ಕದಲ್ಲೇ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. 2 ಚೈನ್ ಹಾಕಿ ನಾನು 5 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಂಡೆ. ಇವಾಗ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕಿ ಸೂಜಿ ಮೇಲೆ ದಾರ ತಗೊಂಡು ನೋಡಿ ಈ ತರ ನೋಡ್ಕೊಳ್ಳಿ ಎಲ್ಲಿ ರೀಚ್ ಆಗುತ್ತೆ ಅಂತ. ಅಲ್ಲಿಗೆ ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆ. ಸೊ ಇಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಡಬಲ್ ಕ್ರೋಶೆ ಹಾಕ್ತೀನಿ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಮತ್ತೆ ಅದ್ರ ಪಕ್ಕನೆ ಇನ್ನ ಒಂದು ಡಬಲ್ ಕ್ರೋಶೆ. ಮತ್ತೆ ಇವಾಗ 3ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಇವಾಗ 4ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಂಡೆ. ಸೊ ಫಸ್ಟ್ 5 ಮಾಡ್ಕೊಂಡಿದ್ದೆ, ಇವಾಗ 4 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ 1 2 3 4 5 ಚೈನ್ಗಳನ್ನ ಹಾಕೊಂಡು ಇವಾಗ ನಾವು ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಈ ರೀತಿ ಟರ್ನ್ ಮಾಡ್ಕೊಂಡು ನೋಡಿ ಈ ಕಡೆಯಿಂದ ಲಾಸ್ಟ್ಗೆ ನೋಡಿ ಲಾಸ್ಟ್ ಒಂದ್ ಏನಿದೆ ಅಲ್ವಾ ಡಬಲ್ ಕ್ರೋಶೆ, ಅದ್ರ ಮೇಲೆ ನಾವು ಚೈನ್ ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಇಲ್ಲಿ 3 ಚೈನ್ ಹಾಕಿದ್ವಿ ಅಲ್ವಾ, ಮತ್ತೆ 3 ಚೈನ್ ಹಾಕೊಂಡು ಈ ಕಡೆ ಫಸ್ಟ್ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ಬೇಕು. 2 ಕೂಡ ಹಾಕೋಬಹುದು ನೀವು, 3 ಚೈನ್ ಕೂಡ ಹಾಕೋಬಹುದು. ಮತ್ತೆ ಇವಾಗ ಸೀರೆನ ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಳ್ಳಿ. ಇವಾಗ ಇಲ್ಲಿ 5 ಚೈನ್ ಹಾಕಿದ್ವಲ್ವಾ, ಆ 5 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶೆ, 2ರಲ್ಲಿ 1 2ರಲ್ಲಿ 1, ಮತ್ತೆ ಅದೇ 5 ಚೈನ್ ನ ಗ್ಯಾಪ್ಗೆ ಇನ್ನ ಒಂದು ಡಬಲ್ ಕ್ರೋಶೆ, ಮತ್ತೆ ಡಬಲ್ ಕ್ರೋಶೆ. 3ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಎಲ್ಲೂನು ವೇರಿಯೇಷನ್ ಮಾಡ್ಕೋಬೇಡಿ. ಮತ್ತೆ ಇವಾಗ 4ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ತಾ ಇದ್ದೀನಿ. ಡಬಲ್ ಕ್ರೋಶೆ ಲೆಂತ್ ಕಡೆ ಆದಷ್ಟು ಫೋಕಸ್ ಆಗಿ ವರ್ಕ್ ಮಾಡ್ಕೊಳ್ಳಿ. ಇದು 4ನೇ ಡಬಲ್ ಕ್ರೋಶೆ. ಮತ್ತೆ ಇವಾಗ 1 2 3 ಚೈನ್ ಹಾಕೊಂಡು ಮತ್ತೆ ಸೇಮ್ 5 ಚೈನ್ ನ ಗ್ಯಾಪ್ಗೆನೆ 4 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಸೊ ಇವಾಗ ನಾವು ರಿವರ್ಸ್ ಮಾಡಿ 5 ಚೈನ್ ಹಾಕಿದ್ವಿ ಅಲ್ವಾ, ಆ ಒಂದು 5 ಚೈನ್ ನ ಗ್ಯಾಪ್ಗೆ ನಾವು ವರ್ಕ್ ಅನ್ನ ಮಾಡ್ತಾ ಇರೋದು. ಸೊ ಸ್ವಲ್ಪ ವಿಡಿಯೋ ಫಾಸ್ಟ್ ಆಗಿದೆ. ನಿಮ್ಗೆ ಆಪ್ಷನ್ ಇರುತ್ತೆ ವಿಡಿಯೋ ಸೆಟ್ಟಿಂಗ್ಸ್ ಹೋದ್ರೆ ಅಲ್ಲಿ ವಿಡಿಯೋನ ಸ್ಲೋ ಆಗಿ ಮಾಡಿ ನೋಡ್ಕೋಬಹುದು. ಸೊ ಆ ಒಂದು ಆಪ್ಷನ್ ಚೂಸ್ ಮಾಡ್ಕೊಂಡು ನೀವು ಸ್ಲೋ ಆಗಿ ಕೂಡ ಮಾಡ್ಕೋಬಹುದು. ಸೊ ನೋಡಿ 4 ಡಬಲ್ ಕ್ರೋಶೆ ಆಯ್ತು. 3 ಚೈನ್ ಹಾಕಿ 4 ಡಬಲ್ ಕ್ರೋಶೆ. ಇವಾಗ ನಾನು ನೋಡಿ ಇದು ಈ ರೀತಿ ಬರುತ್ತೆ. ಇವಾಗ ನಾನು ಸೂಜಿ ಮೇಲೆ ದಾರ ತಗೊಂಡು ಡೈರೆಕ್ಟ್ ಆಗಿ ನೋಡ್ಕೋತೀನಿ ಎಲ್ಲಿಗೆ ರೀಚ್ ಆಗುತ್ತೆ ಅಂತ. ಅಲ್ಲಿಗೆ ನಾನು ಡೈರೆಕ್ಟ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ತಿರೋದು. ಸೊ ಇಲ್ಲಿ ಈ ಒಂದು ಡಿಸೈನ್ಗೆ ನಾವು ಕೆಳಗಡೆ ಡಬಲ್ ಕ್ರೋಶೆ ಮಾಡ್ತಾ ಇದೀವಿ ಅಲ್ವಾ ಸೀರೆಗೆ ಅಟ್ಯಾಚ್ಡ್ ಆಗಿ, ಆ ಡಬಲ್ ಕ್ರೋಶೆ ಕೌಂಟಿಂಗ್ಸ್ ನ ಕರೆಕ್ಟ್ ಆಗಿ ನೆನಪನ್ನ ಇಟ್ಕೋಬೇಕು. ಇದು 3ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ತಾ ಇದ್ದೀನಿ. ಇದು 4ನೇ ಡಬಲ್ ಕ್ರೋಶೆ. ಇದು 5ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇದು 6ನೇ ಡಬಲ್ ಕ್ರೋಶೆ. ಇದು 7ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ತಿರೋದು. ಪ್ರತಿಯೊಂದು ಡಬಲ್ ಕ್ರೋಶೆ ವರ್ಕ್ ಮಾಡ್ಬೇಕಾದ್ರೆ ನಾನು ನಂಬರ್ಸ್ ನ ಹೇಳಿದ್ದೀನಿ, ಅದೇ ನಂಬರ್ ನ ಫಾಲೋ ಮಾಡಿ. ಇದು 8ನೇ ಡಬಲ್ ಕ್ರೋಶೆನ ಇವಾಗ ನಾನು ವರ್ಕ್ ಮಾಡ್ತಿರೋದು. 8 ಡಬಲ್ ಕ್ರೋಶೆ ಮಾಡಿ ಆದ್ಮೇಲೆ ನಾವ್ ಇವಾಗ ಸುಕ್ಕು ಬಂದಿದ್ಯಾ ಸೀರೆ ಅಂತ ಒಂದ್ಸತಿ ನೀವು ಚೆಕ್ ಮಾಡ್ಕೊಳ್ಳಿ. ಸುಕ್ಕು ಬಂದಿಲ್ಲ ಅಂತ ಅಂದ್ರೆ ಕಂಟಿನ್ಯೂ ಮಾಡ್ಕೋಬೇಕು. ಇವಾಗ ನಾನು ಇಲ್ಲಿ 8 ಡಬಲ್ ಕ್ರೋಶೆ ಮಾಡಿ ಆದ್ಮೇಲೆ ನೆಕ್ಸ್ಟ್ ವರ್ಕ್ ಮಾಡೋದಕ್ಕೆ ನಾನು
ಸೇಮ್ ಅದೇ ರೀತಿ ಚೈನ್ಗಳನ್ನ ಹಾಕಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶೆ ಕೌಂಟ್ ಗೊತ್ತಾಗ್ಬೇಕಲ್ವಾ, ಅದಕ್ಕೆ ಕರೆಕ್ಟ್ ಆಗಿ ವಿಡಿಯೋ ನೋಡಿ ವರ್ಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನ್ ಹಾಕೊಂಡು 3 ಚೈನ್ ಎಲ್ಲೂ ರೀಚ್ ಆಗುತ್ತೋ ನೋಡಿ ಅಲ್ಲಿಗೆ ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆ. ಮತ್ತೆ ಅದ್ರ ಪಕ್ಕನೆ ಇನ್ನ ಒಂದು ಡಬಲ್ ಕ್ರೋಶೆ, ಇದು 2ನೇ ಡಬಲ್ ಕ್ರೋಶೆ. ಇವಾಗ ಮಾಡ್ತಿರೋದು 3ನೇ ಡಬಲ್ ಕ್ರೋಶೆ. ಇದು 3ನೇ ಡಬಲ್ ಕ್ರೋಶೆ. ಇದು 4ನೇ ಡಬಲ್ ಕ್ರೋಶೆ. ಇವಾಗ ವರ್ಕ್ ಮಾಡ್ತಿರೋದು. ಸೊ ಒಂದೊಂದು ಬಾಕ್ಸ್ ಗಳನ್ನ ಏನ್ ಮಾಡ್ತೀವಿ ಅಲ್ಲಿ ಡಬಲ್ ಕ್ರೋಶೆ ಕೌಂಟಿಂಗ್ಸ್ ವೇರಿಯೇಷನ್ ಇರುತ್ತೆ. 4 ಡಬಲ್ ಕ್ರೋಶೆ ಆದ್ಮೇಲೆ ಮತ್ತೆ ನಾವಿವಾಗ 5 ಚೈನ್ಗಳನ್ನ ಹಾಕೋಬೇಕು. 5 ಚೈನ್ ಹಾಕೊಂಡು ಸೀರೆನ ಟರ್ನ್ ಮಾಡ್ಕೊಳ್ಳಿ. ಜಸ್ಟ್ ಈ ತರ ಫ್ಲಿಪ್ ಮಾಡ್ಕೊಂಡ್ರೆ ಸಾಕು. ತೀರಾ ಸೀರೆನೆ ತಿರುಗಿಸ್ಬೇಕಂತೇನಿಲ್ಲ, ಸೀರೆ ಸ್ವಲ್ಪ ಈ ತರ ತಿರುಗಿಸ್ಕೊಂಡ್ರೆ ಸಾಕು. ಇಲ್ಲಿ ಕೊನೆ ಡಬಲ್ ಕ್ರೋಶೆಗೆ ವರ್ಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ 3 ಚೈನ್ ಹಾಕಿದ್ವಲ್ಲ ಆ ಜಾಗದಲ್ಲಿ 2 ಚೈನ್ ಹಾಕಿದ್ರೆ ಸಾಕಾಗತ್ತೆ. 2 ಚೈನ್ ಹಾಕೊಂಡು ಇಲ್ಲ 3 ಚೈನ್ ಕೂಡ ಹಾಕೋಬಹುದು. ಇಲ್ಲಿಗೆ ಲಾಕ್ ಅನ್ನ ಮಾಡ್ಕೋಬೇಕು. ಇಲ್ಲಿ ಸೆಕೆಂಡ್ ಡಬಲ್ ಕ್ರೋಶೆಗೆ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಮಾತ್ರ ಆ ರೀತಿ ಮಾಡ್ಕೊಂಡಿದ್ದು, ಇವಾಗ ಸೆಕೆಂಡ್ ಡಬಲ್ ಕ್ರೋಶೆಗೆ ನಾನು ಲಾಕ್ ಮಾಡ್ಕೊಂಡಿದ್ದು. ಇವಾಗ ಸೂಜಿ ಮೇಲೆ ದಾರ ತಗೊಂಡು ನೋಡಿ ಇಲ್ಲಿ 5 ಚೈನ್ ಹಾಕಿದ್ವಿ ಅಲ್ವಾ, ಈ 5 ಚೈನ್ ನ ಗ್ಯಾಪ್ಗೆ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 5 ಚೈನ್ ಆರ್ಚ್ ನ ಮಾಡ್ಕೊಳ್ಳೋದಕ್ಕೆ ಏನು 5 ಚೈನ್ ಹಾಕಿದ್ವಲ್ಲ ಆ 5 ಚೈನ್ ಲಾಕ್ ಮಾಡಿದ ಪಾಯಿಂಟ್ ಬೇರೆ ಇದೆ, ಇವಾಗ ಲಾಕ್ ಮಾಡಿದ ಪಾಯಿಂಟ್ ಬೇರೆ ಇದೆ. ಸೊ ವಿಡಿಯೋನ ಕರೆಕ್ಟ್ ಆಗಿ ನೀವು ನೋಡಿ ಫಾಲೋ ಮಾಡಿದಾಗ ಆಸ್ ಇಟ್ ಈಸ್ ನಿಮ್ಗೆ ಬರುತ್ತೆ. ಸೊ ಈ ಒಂದು ಡಿಸೈನ್ ಕಂಪ್ಲೀಟ್ ಆಗಿ ಡಬಲ್ ಕ್ರೋಶೆ ಮೇಲೆ ಸ್ಟ್ಯಾಂಡ್ ಆಗತ್ತೆ. ಇಲ್ಲೂ ಅಷ್ಟೇ 4 ಡಬಲ್ ಕ್ರೋಶೆಗಳನ್ನ ಹಾಕೊಂಡು ಮತ್ತೆ 3 ಚೈನ್ ಹಾಕಿ 4 ಡಬಲ್ ಕ್ರೋಶೆ ಮಾಡಬೇಕು. ಸೊ ಈ ಒಂದು ಆರ್ಚ್ಗೆ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂದ್ರೆ 5 ಡಬಲ್ ಕ್ರೋಶೆ ಹಾಕಿ ಮತ್ತೆ 3 ಚೈನ್ ಹಾಕಿ ಮತ್ತೆ 5 ಡಬಲ್ ಕ್ರೋಶೆಗಳನ್ನ ಹಾಕೋತೀನಿ. ಟೋಟಲ್ 5 ಚೈನ್ ನ ಗ್ಯಾಪ್ಗೆ 10 ಬರೋ ತರ ಹಾಕೋತೀನಿ. ಸ್ವಲ್ಪ ಏನಾದ್ರೂ ವೇರಿಯೇಷನ್ ಕೂಡ ಆಗುತ್ತೆ ಒಂದೊಂದು ಕೌಂಟಿಂಗ್ಸ್ ಅಲ್ಲಿ. ಈ ತರ ಕೂಡ ನೀವು ವರ್ಕ್ ಮಾಡ್ಕೋಬಹುದು. ಸ್ಟಾರ್ಟಿಂಗ್ ಅಲ್ಲಿ ನಾನು ಏನು 4 ಹಾಕಿದ್ದೆ ಅಲ್ವಾ, ಸ್ವಲ್ಪ ಆರ್ಚ್ ಅಷ್ಟು ನೀಟಾಗಿ ಕಾಣಿಸ್ಲಿಲ್ಲ. ಸೊ 5 ಹಾಕಿದಾಗ ನಮ್ಗೆ ನೀಟಾಗಿ ಕಾಣಿಸುತ್ತೆ. ಸೊ ಅದನ್ನ ಕೂಡ ನಾನು ತೋರಿಸ್ತೀನಿ ನಿಮ್ಗೆ ಏನ್ ಡಿಫ್ರೆನ್ಸ್ ಇದೆ ಅಂತ ಹೇಳಿ. ಸೊ ನೋಡಿ ಈ ಕಡೆನೂ ಅಷ್ಟೇ 5 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಂಡೆ. ಓವರ್ ಆಲ್ ನಮ್ಗೆ 10 ಡಬಲ್ ಕ್ರೋಶೆ ಬಂದಿದೆ 5 ಚೈನ್ ನ ಗ್ಯಾಪ್ಗೆ. ಇವಾಗ ನಾನು ಏನ್ ಮಾಡ್ತೀನಿ ಅಂತ ಅಂದ್ರೆ ಎರಡನ್ನು ಕಂಪೇರ್ ಮಾಡ್ತೀನಿ. ನೋಡಿ ಸ್ವಲ್ಪ ಒಂದ್ ಚೂರ್ ವೇರಿಯೇಷನ್ ಅಷ್ಟೇ. ಇವಾಗ ಸೂಜಿ ಮೇಲೆ ದಾರ ತಗೊಂಡು ಡೈರೆಕ್ಟ್ ಆಗಿ ನಾವು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಆರ್ಚ್ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡ್ಕೊಂಡು. ಸೊ ಆರ್ಚ್ ಆದ್ಮೇಲೆ ನಾನು 8 ಡಬಲ್ ಕ್ರೋಶೆಗಳನ್ನ ಮಾಡಿದೀನಿ ಅಲ್ವಾ. ಸೊ ಇವಾಗ ಆರ್ಚ್ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು 8 ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ಸೊ ಇಲ್ಲಿ ವಿಡಿಯೋ ಸ್ಕಿಪ್ ಆಗೋಗಿತ್ತು, ಇದನ್ನ ಫಸ್ಟ್ ಇಂದ ಮಾಡ್ತಾ ಇದೀನಿ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಈ ರೀತಿ ನಾನು ವರ್ಕ್ ಅನ್ನ ಮಾಡ್ಕೊಂಡಿದೀನಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ಇವಾಗ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಒಂದು ಬೀಡ್ ನ ಹಾಕೋತೀನಿ ಅನ್ನೋದನ್ನ ಗಮನಿಸ್ಕೊಂಡು ನೀವು ವರ್ಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಒಂದು ವಿಡಿಯೋ ಕ್ಲಿಪ್ ನನಗೆ ಮಿಸ್ ಆಗೋಯ್ತು. ಸ್ಟಾರ್ಟಿಂಗ್ ಅಲ್ಲೇ ದಾರ ಲಾಕ್ ಮಾಡ್ಕೊಂಡು ಅದಕ್ಕೆ ಒಂದು ಬೀಡ್ ನ ಹಾಕೊಂಡು ನಾನು ಬೀಡ್ ನ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ಬೀಡ್ ನ ನೋಡ್ಕೊಂಡು ನಾನು ಈ ತರ ಲಾಕ್ ಅನ್ನ ಮಾಡ್ಕೋತೀನಿ. ಬೀಡ್ ನ ಲಾಕ್ ಮಾಡಿನೇ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡು ನೋಡಿ ಇಲ್ಲಿ ನಾವು ಏನು ಇದು 5 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಆ ಪಾಯಿಂಟ್ಗೂ ಕೂಡ ಒಂದು ಲಾಕ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಚೈನ್ ಹಾಕ್ತಾ ಇದ್ದೀನಿ. 2 ಚೈನ್ ಹಾಕಿ ನೋಡಿ ಫಸ್ಟ್ ಡಬಲ್ ಕ್ರೋಶೆ ಇದೆ ಅಲ್ವಾ, ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ ಇವಾಗ ಚೈನ್ ಹಾಕೋತಾ ಇದ್ದೀನಿ. ಇವಾಗ್ಲೂ ಅಷ್ಟೇ ನಾನು 2 ಚೈನ್ ಹಾಕೊಂಡು ನೋಡಿ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಚೈನ್ ಗ್ಯಾಪ್ ಕಾಣಿಸುತ್ತೆ ಅಲ್ವಾ. ಸೊ ಅಲ್ಲಿಗೆ ನಾನು ಲಾಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಪ್ರತಿ ಡಬಲ್ ಕ್ರೋಶೆ ಮೇಲೂ ಈ ರೀತಿ ನಾವು ಚೈನ್ ಗಳನ್ನ ಹಾಕಿ ಲಾಕ್ ಅನ್ನ ಮಾಡ್ಕೋಬೇಕಾಗತ್ತೆ. ಸೊ ಮತ್ತೆ ಇವಾಗ 2 ಚೈನ್ ಹಾಕೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ತರ ಚೈನ್ ಗ್ಯಾಪ್ ಬಿಡುತ್ತಲ್ಲ ಅಲ್ಲಿಗೆ ನಾವು ಲಾಕ್ ಅನ್ನ ಮಾಡ್ಕೋಬೇಕು. ಮತ್ತೆ 2 ಚೈನ್ ಹಾಕೊಳ್ಳಿ. ಮತ್ತೆ ನೆಕ್ಸ್ಟ್ ಚೈನ್ ಗ್ಯಾಪ್ ನ ಮೇಲೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ 2 ಚೈನ್. ಸೊ ಈ ಕಡೆ ನಾವೇನು 5 ಡಬಲ್ ಕ್ರೋಶೆ ಹಾಕಿದ್ವಿ ಅಲ್ವಾ, 5 ಡಬಲ್ ಕ್ರೋಶೆ ಮೇಲೆ ಈ ರೀತಿ 2 ಚೈನ್ ಹಾಕಿ ನಾವು ಲಾಕ್ಸ್ ಅನ್ನ ಮಾಡ್ಕೋಬೇಕು.
5 ಡಬಲ್ ಕ್ರೋಶೆ ಮೇಲೆ ಈ ರೀತಿ ವರ್ಕ್ ಮಾಡಿ ಆದ್ಮೇಲೆ ನೋಡಿ ಇಲ್ಲಿ ನಾವೇನು 3 ಚೈನ್ ಹಾಕೊಂಡಿದ್ವಿ ಅಲ್ವಾ, ಅದಕ್ಕೆ ನಾವು ಡಬಲ್ ಕ್ರೋಶೆನ ಮಾಡ್ಕೋಬೇಕು ಡೈರೆಕ್ಟ್ ಆಗಿ. ಅಲ್ಲಿ ಲಾಕ್ ಮಾಡಬಾರ್ದು, ಡೈರೆಕ್ಟ್ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತೆ ಇನ್ನ ಒಂದು ಡಬಲ್ ಕ್ರೋಶೆ. ಸೊ 3 ಚೈನ್ ಹಾಕಿದ್ವಿ ಅಲ್ವಾ, ಆ ಒಂದು ಗ್ಯಾಪ್ಗೆ ಇವಾಗ ನಾನು 3ನೇ ಡಬಲ್ ಕ್ರೋಶೆನ ವರ್ಕ್ ಅನ್ನ ಮಾಡ್ತಾ ಇದ್ದೀನಿ. 3 ಡಬಲ್ ಕ್ರೋಶೆ ಮಾಡಿ ಆದ್ಮೇಲೆ 1 2 3 ಚೈನ್ ಹಾಕೊಂಡು ನೋಡಿ ಕೊನೆಯದು ಏನ್ ಚೈನ್ ಗ್ಯಾಪ್ ಕಾಣಿಸುತ್ತಲ್ಲ ಅಲ್ಲಿಗೆ ನಾನು ಲಾಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಇವಾಗ 3 ಡಬಲ್ ಕ್ರೋಶೆ ಆದ್ಮೇಲೆ ಈ ರೀತಿ ಮಾಡ್ಕೊಂಡೆ. ಮತ್ತೆ ಇವಾಗ 3 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. 1 2 3 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಂಡು ಇದನ್ನ ಡೈರೆಕ್ಟ್ ಆಗಿ ಫಸ್ಟ್ ಚೈನ್ ಅಂದ್ರೆ ಡಬಲ್ ಕ್ರೋಶೆ ಮೇಲೆ ಚೈನ್ ಗ್ಯಾಪ್ಗೆ ನಾವು ಲಾಕ್ ಮಾಡ್ಕೋಬೇಕು. ಮತ್ತೆ ಇವಾಗ 2 ಚೈನ್ ಹಾಕೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಚೈನ್ ಕಾಣಿಸುತ್ತೆ ಅಲ್ವಾ, ಅಲ್ಲಿಗೆ ಲಾಕ್. ಮತ್ತೆ 2 ಚೈನ್ ಹಾಕೊಳ್ಳಿ. ಸೊ ಇದೇ ತರ ಈ ಕಡೆ ನಾವೇನು 5 ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದ್ರ ಮೇಲೂ ಕೂಡ ಅಷ್ಟೇ ಈ ರೀತಿ 2 ಚೈನ್ ಹಾಕಿ ಲಾಕ್, 2 ಚೈನ್ ಹಾಕಿ ಲಾಕ್, ಈ ರೀತಿ ವರ್ಕ್ ಅನ್ನ ಮಾಡ್ಕೋಬೇಕು. ಮತ್ತೆ 2 ಚೈನ್, ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ಲಾಕ್, ಮತ್ತೆ 2 ಚೈನ್ ಹಾಕೊಳ್ಳಿ, ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ಲಾಕ್ ಅನ್ನ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡಾದ್ಮೇಲೆ ಇದು ಎಲ್ಲಿಗೆ ಬರುತ್ತೋ ನೋಡ್ಕೊಳ್ಳಿ, ಇಲ್ಲ ಅಂತ ಅಂದ್ರೆ ಡೈರೆಕ್ಟ್ ಆಗಿಟ್ಟು 3ನೇ ಡಬಲ್ ಕ್ರೋಶೆ ಮೇಲ್ಗಡೆಗೆ ನಾವು ಡೈರೆಕ್ಟ್ ಲಾಕ್ ಅನ್ನ ಮಾಡ್ಕೋಬೇಕು. ಇದು ಡಿಸೈನು ಈ ರೀತಿ ಬರುತ್ತೆ. ಈ ರೀತಿ ಲಾಕ್ ಅನ್ನ ಮಾಡಿ ಆದ್ಮೇಲೆ ಬೇಕು ಅಂದ್ರೆ ಇಲ್ಲಿ ಒಂದು ಬೀಡನ್ನ ಹಾಕೋಬಹುದು, ಇಲ್ಲ ಅಂತಂದ್ರೆ ನೀವು ಹಾಗೆ ಡೈರೆಕ್ಟ್ ಲಾಕ್ಸ್ ನ ಅಂದ್ರೆ ಸಿಂಗಲ್ ಕ್ರೋಶೆಗಳನ್ನ ಕೂಡ ಮಾಡ್ಕೋಬಹುದು. ಇಲ್ಲಿ ನಾನು ಡೈರೆಕ್ಟ್ ಆಗಿ ಇಲ್ಲಿ ಮಾಡ್ತಾ ಇಲ್ಲ, ಒಂದು ಬೀಡ್ ನ ಹಾಕಿ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಪುಟಾಣಿ ಒಂದು ಹಾರ್ಟ್ ಶೇಪ್ ಅಲ್ಲಿ ನನ್ನ ಹತ್ರ ಆಂಟಿಕ್ ಬೀಡ್ ಇತ್ತು, ಸೊ ಆ ಬೀಡ್ ನ ಯೂಸ್ ಮಾಡ್ಕೊಂಡಿದೀನಿ. ಇಲ್ಲಿ ರೌಂಡ್ ಬೀಡ್ ಕೂಡ ನೀವು ಯೂಸ್ ಮಾಡ್ಕೋಬಹುದು, ಬೇಕಂದ್ರೆ ಲೀಫ್ ಬೀಡ್ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಬೀಡ್ ನ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ ನಾವೇನು 5 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಸಾರಿ 3 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ವಾ, ಆ ಪಾಯಿಂಟ್ಗೆ ಒಂದು ಲಾಕ್, ಮತ್ತೆ 2 ಚೈನ್ ಹಾಕೊಳ್ಳಿ, ನೆಕ್ಸ್ಟ್ ಗ್ಯಾಪ್ಗೆ ನಾವು ಲಾಕ್ ಮಾಡ್ಕೋಬೇಕು. ಇಲ್ಲಿ 2 ಚೈನ್ ಕೂಡ ನೀವು ಹಾಕೋಬಹುದು, ಬೇಕಂದ್ರೆ 3 ಚೈನ್ ಕೂಡ ಹಾಕೋಬಹುದು. ಸೊ 2 ವೇರಿಯೇಷನ್ ಅಲ್ಲಿ ನೀವು ಮಾಡ್ಕೋಬಹುದು. ಸೊ ಅವಾಗ ಡಿಫ್ರೆನ್ಸ್ ನಿಮ್ಗೆನೆ ಗೊತ್ತಾಗತ್ತೆ. ಸೊ ಇದೇ ತರ 2 ಚೈನ್ ಲಾಕ್ಸ್ ಈ ಕಡೆ 5 ಡಬಲ್ ಕ್ರೋಶೆ ಏನಿದೆ ಅದ್ರ ಮೇಲೆ ನಾವು ವರ್ಕ್ ಅನ್ನ ಮಾಡ್ಕೋಬೇಕು. ಸೊ ಇತ್ತೀಚೆಗೆ ಕುಚ್ಚುಗಳು ಬೇಡ ಅಂತ ಕೇಳೋ ಡಿಸೈನ್ಸ್ ಜಾಸ್ತಿ ಆಗಿದೆ ಅಂತವ್ರಿಗೆ ಈ ಒಂದು ಡಿಸೈನ್ ನ ನೀವು ರೆಫರ್ ಮಾಡಬಹುದು. ಇಲ್ಲಿ ತುಂಬಾನೇ ಲೈಟ್ ಕಲರ್ ಆಗಿರೋದ್ರಿಂದ ಅಷ್ಟು ಹೈಲೈಟ್ ಆಗಿಲ್ಲ ಡಿಸೈನು. ಒಳ್ಳೆ ಕಲರ್ ಕಾಂಬಿನೇಷನ್ ಇತ್ತು ಅಂತ ಅಂದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಡಿಸೈನು. ಬೇಕಂದ್ರೆ ನಿಮ್ಮ ಕಸ್ಟಮರ್ಗೆ ಈ ಒಂದು ಡಿಸೈನ್ ನ ನೀವು ರೆಫರ್ ಮಾಡಬಹುದು. ಇವಾಗ 5 ಕಡೆನೂ ನಾವು ಲಾಕ್ ಮಾಡಿ ಆದ್ಮೇಲೆ 3 ಚೈನ್ ನ ಗ್ಯಾಪ್ಗೆ ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ ಹಾಕೊಂತಾ ಇದ್ದೀನಿ ಎರಡನೇದು. ಇವಾಗ 3ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. 3ನೇ ಡಬಲ್ ಕ್ರೋಶೆ ಮೇಲೆ ಏನ್ ಮಾಡ್ಬೇಕು ಅಂದ್ರೆ 3 ಚೈನ್ ಹಾಕಿ ಅದೇ ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ನಾವು 3 ಚೈನ್ ನ ಲಾಕ್ ಮಾಡ್ಬೇಕು. ನೋಡಿ 1 2 3 ಅದೇ ಡಬಲ್ ಕ್ರೋಶೆ ಮೇಲೆ ಚೈನ್ ಏನ್ ಕಾಣಿಸುತ್ತೆ ಅಲ್ವಾ, ಅಲ್ಲಿಗೆ ನಾವು 3 ಚೈನ್ ನ ಲಾಕ್ ಮಾಡ್ಬೇಕು. ಮತ್ತೆ ಇವಾಗ 2 ಡಬಲ್ ಕ್ರೋಶೆ, ಟೋಟಲ್ ಆಗಿ 5 ಡಬಲ್ ಕ್ರೋಶೆ ಬರಬೇಕು ಇಲ್ಲಿಗೆ. ಮಿಡಲ್ ಒನ್ ಅಂದ್ರೆ 3ನೇದಕ್ಕೆ ನಾವು 3 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಮತ್ತೆ ಡಬಲ್ ಕ್ರೋಶೆ. ಸೊ ಟೋಟಲ್ ಆಗಿ 5 ಆದ್ಮೇಲೆ ಇದನ್ನ ಎಲ್ಲಿಗೆ ಲಾಕ್ ಮಾಡ್ಬೇಕು ಅಂದ್ರೆ ನೋಡಿ ಈ ಕಡೆಯಿಂದ ಫಸ್ಟ್ ಡಬಲ್ ಕ್ರೋಶೆ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಅದ್ರ ಮೇಲ್ಗಡೆ ಬರೋ ಚೈನ್ಗೆ ಲಾಕ್ ಅನ್ನ ಮಾಡ್ಕೋಬೇಕು. ಮತ್ತೆ ಇದೇ ರೀತಿ 2 ಚೈನ್ ಹಾಕಿ ಲಾಕ್, 2 ಚೈನ್ ಹಾಕಿ ಲಾಕ್, ಇದೇ ತರ ಮಾಡ್ಕೋಬೇಕು. ನೋಡಿ ಇಲ್ಲೆಲ್ಲ ನಾನು ಅದೇ ರೀತಿನೇ ವರ್ಕ್ ಅನ್ನ ಮಾಡ್ಕೊಂಡೆ. ಸ್ಟಾರ್ಟಿಂಗ್ ಒಂದು ಕ್ಲಿಪ್ ಮಿಸ್ ಆಗಿತ್ತು, ಸೊ ಹಾಗಾಗಿ ನಿಮ್ಗೆ ಮಿಡಲ್ ಇಂದ ಏನ್ ನಾನು ಎಕ್ಸ್ಪ್ಲೇನ್ ಮಾಡಿದೆ ಅದೇ ರೀತಿ ನೀವು ವರ್ಕ್ ಅನ್ನ ಮಾಡ್ಕೋಬೇಕು. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಡಿಸೈನ್ ಕಂಪ್ಲೀಟ್ ಆಗಿದೆ. ಇದಕ್ಕೆ ಯಾವ್ದೇ ರೀತಿ ಕುಚ್ ಬರೋದಿಲ್ಲ. ನೋಡಿ ಇದು ಈ ರೀತಿ ಕಾಣಿಸುತ್ತೆ. ಈ ಒಂದು ಡಿಸೈನ್ಗೆ ನಾವು 950 ಇಂದ 1200 ವರೆಗೂ ಚಾರ್ಜ್ ಮಾಡಬಹುದು. ಈ ಡಿಸೈನ್ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು ಶಾಪ್ ಡೀಟೇಲ್ಸ್ ಕೊಟ್ಟಿರ್ತೀನಿ, ಮೆಟೀರಿಯಲ್ಸ್ಗೋಸ್ಕರ ಒಂದ್ಸತಿ ಚೆಕ್ ಮಾಡಿ. ಥ್ಯಾಂಕ್ ಯು.